ಈ ಸೆಂಟೆನ್ಸ್ನ ನಾವು ಎವ್ರಿಡೇ ಕಾನ್ವರ್ಸೇಷನಲ್ಲಿ ಕಾಮನ್ ಆಗಿ ಕೇಳಿರ್ತೀವಿ. ಏನದು ಅಂದರೆ ಲೆಂಡ್ ಅ ಹ್ಯಾಂಡ್ ಅಂತ. ಸೊ ಇದ್ರ ಅರ್ಥ ಏನು? ಯಾರಿಗೂ ಒಬ್ರಿಗೆ ಕೈ ಕೊಡು ಅಂತನಾ? ಇಲ್ಲ, ಇಟ್ ಮೀನ್ಸ್ ಟು ಹೆಲ್ಪ್ ಸಮ್ವನ್. ಸೊ ಇದನ್ನು ನಾವು ಮೆಟೋನಿಮಿ ಅಂತ ಕರಿತೀವಿ. ಸೊ ಮೆಟೋನಿಮಿ ಅಂದರೆ ಏನು, ಎಲ್ಲಿ ಯಾವಾಗ ಬಳಸ್ತೀವಿ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ. Firstly, metonymy is a figure of speech used in English language to relate something that are closely related ಅಂತ ಹೇಳಲಿಕ್ಕೆ ನಾವು ಮೆಟೋನಿಮಿ ಅನ್ನೋ ಪದವನ್ನು ಬಳಸ್ತೀವಿ. ಸೊ ಇದು ಏನು ಅನ್ನೋದನ್ನ ಎಕ್ಸಾಂಪಲ್ಸ್ ಮುಖಾಂತರ ತಿಳ್ಕೊಳ್ಳೋಣ. ಇದು ನಮ್ಗೆಲ್ಲರಿಗೂ ಗೊತ್ತಿರುವಂಥ ಕಾಮನ್ ಎಕ್ಸ್ಪ್ರೆಷನ್ ಯಾವುದು? ದ ಪೆನ್ ಇಸ್ ಮೈಟಿಯರ್ ದೆನ್ ದ ಸ್ವರ್ಡ್. ದ ಪೆನ್ ಇಸ್ ಮೈಟಿಯರ್ ದೆನ್ ದ ಸ್ವರ್ಡ್. ಈ ಎಕ್ಸಾಂಪಲ್ನ ಅನಲೈಸ್ ಮಾಡಿದ್ರೆ ಇಲ್ಲಿ ಪೆನ್ ಅನ್ನೋದು ನಾಲೆಡ್ಜ್ ಮತ್ತು ಎಜುಕೇಷನ್ನ ಕನ್ವೆ ಮಾಡಲಿಕ್ಕೆ ಬಳಸಿರುವಂತಹ ಪದ ಆಗಿದೆ. ಹಾಗೆ ಸ್ವೋರ್ಡ್ ಅನ್ನೋದು ಒಂದು ಫಿಸಿಕಲ್ ಫೋರ್ಸ್ನ ಹೇಳಲಿಕ್ಕೆ ನಾವಿಲ್ಲಿ ಸ್ವೋರ್ಡ್ ಅನ್ನೋ ಒಂದು ಪದವನ್ನು ಬಳಸಿದ್ದೀವಿ. ಸೊ ಓವರ್ ಆಲ್ ಇದು ಏನು ಹೇಳಕ್ಕೆ ಕನ್ವೆ ಮಾಡ್ತಿದೆ ಅಂತ ಅಂದರೆ ಎಜುಕೇಷನ್ ಇಸ್ ಇಂಪಾರ್ಟೆಂಟ್ ಅಂತ ಅಲ್ವಾ? ಸರಿ, ಇನ್ನೊಂದು ಎಕ್ಸಾಂಪಲ್ ನೋಡೋಣ. ದಿ ಸ್ಟೇಜ್ ವಾಸ್ ಸೆಟ್ ಆನ್ ಫೈರ್. ದಿ ಸ್ಟೇಜ್ ವಾಸ್ ಸೆಟ್ ಆನ್ ಫೈರ್. ಸೊ ಇದರ ಅರ್ಥ ಏನು? ಸ್ಟೇಜ್ ಅಂದರೆ ಇಲ್ಲಿ ಓವರ್ ಆಲ್ ಪರ್ಫಾರ್ಮೆನ್ಸ್ನ ಕನ್ವೆ ಮಾಡಲಿಕ್ಕೆ ಈ ಪದವನ್ನು ಬಳಸಿದ್ದೀವಿ. ಹಾಗೆ ವಾಸ್ ಆನ್ ಫೈರ್ ಅಂದರೆ ಬೆಂಕಿ ಹಚ್ಕೊಂಡಿತ್ತು ಅಂತನಾ? ಇಲ್ಲ, ಇಟ್ ಮೀನ್ಸ್ ಇಟ್ ವಾಸ್ ರಿಯಲಿ ಗುಡ್ ಆರ್ ಇಟ್ ವಾಸ್ ಕ್ಯಾಪ್ಟಿವೇಟಿಂಗ್ ಅಂತ ಹೇಳಲಿಕ್ಕೆ ನಾವು ಈ ಎಕ್ಸಾಂಪಲ್ನ ಬಳಸಿದ್ವಿ. ಐ ಹೋಪ್ ನಿಮಗೆ ಮೆಟೋನಿಮಿ ಅಂದರೆ ಏನು, ಎಲ್ಲಿ ಯಾವಾಗ ಬಳಸಬೇಕು ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ಈ ಥರ ಹೆಚ್ಚಿನ ಇನ್ಫಾರ್ಮೇಟಿವ್ ವಿಡಿಯೋಸ್ಗಳಿಗಾಗಿ ನಮ್ಮ ಇಂಗ್ಲಿಷ್ ಪಾರ್ಟ್ನರ್ ಕನ್ನಡ ಪೇಜ್ನ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ.